ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 3 ವಾಕ್ಯ 11 ತಿಳಿಸುವುದೇನೆಂದರೆ, ನೀನು ದೇವರ ಮಗ. ಚಿಂತನೆ: ಈ ಪ್ರಬಲವಾದ ತಪ್ಪೊಪ್ಪಿಗೆಯು ಯೇಸುವನ್ನು ಕೇವಲ ಶಿಕ್ಷಕ ಮತ್ತು ಗುಣಪಡಿಸುವನಾಗಿ ಅಲ್ಲ, ಬದಲಾಗಿ ದೇವರ ನಿಜವಾದ ಮಗನಾಗಿ ಗುರುತಿಸುತ್ತದೆ. ಆತ್ಮಗಳು ಸಹ ಅವನ ದೈವಿಕ ಅಧಿಕಾರವನ್ನು ಒಪ್ಪಿಕೊಂಡವು. ಕ್ರಿಸ್ತನ ಗುರುತು ಸಂದೇಹಕ್ಕೆ ಮೀರಿ ನಿಂತಿದೆ ಎಂದು ನಮಗೆ ನೆನಪಿಸುತ್ತದೆ. ನಮಗೆ ಈ ಸತ್ಯವು ನಂಬಿಕೆ, ಶರಣಾಗತಿ ಮತ್ತು ನಂಬಿಕೆಯ ಪ್ರತಿಕ್ರಿಯೆಯನ್ನು ಬಯಸುತ್ತದೆ. ಯೇಸುವನ್ನು ದೇವರ ಮಗನೆಂದು ನಂಬುವುದು ಎಂದರೆ ಅವನು ನಮ್ಮ ಹೃದಯಗಳನ್ನು ಆಳಲು, ನಮ್ಮ ಆಯ್ಕೆಗಳನ್ನು ಮಾರ್ಗದರ್ಶನ ಮಾಡಲು ಮತ್ತು ಅವನ ಉಳಿಸುವ ಪ್ರೀತಿಯಿಂದ ನಮ್ಮ ಜೀವನವನ್ನು ಪರಿವರ್ತಿಸಲು ಅವಕಾಶ ನೀಡುವುದು. ಪ್ರಾರ್ಥನೆ: ಕರ್ತರಾದ ಯೇಸುವೆ, ಜೀವಂತ ದೇವರ ಮಗನೇ, ನಾವು ನಿನ್ನಲ್ಲಿ ನಮ್ಮ ನಂಬಿಕೆಯನ್ನು ಹೇಳಿಕೊಳ್ಳುತ್ತೇವೆ. ನಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಗುರುತಿಸಲು ನಮಗೆ ಸಹಾಯ ಮಾಡಿರಿ ಮತ್ತು ತಂದೆಯ ನಿಜವಾದ ಮಕ್ಕಳಾಗಿ ಬದುಕಲು ನಮಗೆ ಆಶೀರ್ವದಿಸಿರಿ. ನಮ್ಮ ನಂಬಿಕೆಯನ್ನು ಬಲಪಡಿಸಿರಿ, ನಮ್ಮ ಪ್ರೀತಿಯನ್ನು ಆಳಗೊಳಿಸಿರಿ ಮತ್ತು ಯಾವಾಗಲೂ ನಮ್ಮನ್ನು ಸತ್ಯ ಮತ್ತು ಮೋಕ್ಷದ ಹಾದಿಯಲ್ಲಿ ನಡೆಸಿರಿ. ಆಮೆನ್.